ಮುನಿಸಿಕೊಂಡಿರುವಂತೆ ಶ್ರೀರಾಮುಲು ಮುಂದಿನ ನಿರ್ಧಾರ ಏನು ಅನ್ನೋದು ಈಗಿರುವಂತ ಒಂದು ಪ್ರಶ್ನೆ ಜೊತೆ ಕುತೂಹಲ ಕೂಡ. ರಾಜ್ಯಸಭೆ ಸೀಟಿನ ಮೇಲೆ ಕಣ್ಣಿಟ್ಟಿದ್ದಾರಾ ಅಸಮಾಧಾನಿತ ನಾಯಕ? ಎಂಎಲ್ಎ ಮತ್ತು ಎಂಪಿ ಸೋತು ಯಾವುದೇ ಹುದ್ದೆ ಇಲ್ಲದೆ ಖಾಲಿ ಇದ್ದಾರೆ ರಾಮುಲು. ಇಬ್ಬರ ಮುನಿಸಿನ ಚರ್ಚೆಯನ್ನೇ ಈಗ ಲಾಭ ಮಾಡಿಕೊಳ್ಳುವಂತ ಪ್ಲಾನ್ ನಲ್ಲಿದ್ದಾರಾ? ಹಾದಿಯಲ್ಲಿ ಏನಾದರೂ ಇದ್ದಾರಾ? ಈಗಾಗಲೇ ರೆಡ್ಡಿ ಹಾಗೂ ರಾಮುಲುರನ್ನ ಬುಲಾವ್ ನೀಡಿರುವಂತ ಹೈಕಮಾಂಡ್ ರಾಮುಲುಗೆ ದೆಹಲಿ ಚುನಾವಣೆ ಮುಗಿದ ಬಳಿಕ ಆಗಮಿಸೋಕೆ ಸೂಚನೆ ನೀಡಲಾಗಿದೆ. ಇದೇ ವೇಳೆ ರಾಜ್ಯಸಭೆಗೆ ಆಯ್ಕೆ ಮಾಡುವಂತೆ ರಾಮುಲು ಮನವಿ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಮತ್ತೊಮ್ಮೆ ಸಕ್ರಿಯರಾಗಿ ಪಕ್ಷವನ್ನ ಕಟ್ಟುವುದಕ್ಕೆ ಈ ಮುಖಾಂತರವಾಗಿ ಒಂದು ಹೊಸ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋದು ಸದ್ಯ ಇರುವಂತ ಚರ್ಚೆ. ಮೊನ್ನೆ ಆಂಧ್ರದ ರಾಜ್ಯಸಭೆ ಸದಸ್ಯ ವಿಜಯ್ ಸಾಯಿ ರೆಡ್ಡಿ ರಾಜೀನಾಮೆಯನ್ನು ನೀಡಿದರು. ಆಂಧ್ರ ಕೋಟೆದಡಿ ರಾಜ್ಯಸಭೆಗೆ ಆಯ್ಕೆ ಮಾಡುವಂತೆ ಮನವಿ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ. ರಾಮುಲು ಅವರ ನಡೆನೇ ಈಗ ಎಲ್ರಿಗೂ ಕುತೂಹಲ ಮೂಡಿಸಿರೋದು. ಯಾಕಂದರೆ ಎಲ್ಲದರಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಅವರ ನಿಜವಾಗಿರುವಂಥ ನಿಲುವೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಗೊಂದಲ ಇದೆ. ಸೊ ಹೀಗಿರಬೇಕಾದ್ರೆ ರಾಮುಲು ಅವ್ರಿಗೆ ನಿಮ್ಮ ಅಸಮಾಧಾನ ಏನು, ಭಿನ್ನಾಭಿಪ್ರಾಯ ಏನು, ಬನ್ನಿ ಮಾತಾಡೋಣ ಅಂತ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ. ಇದೊಂದು ಎಲೆಕ್ಷನ್ ಮುಗಿದು ಬಿಡಲಿ ಆಮೇಲೆ ಮಾತಾಡೋಣ ಅಂತ ಹೇಳಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಈ ಸಮಯ ಏನಿದೆ, ಈ ಅವಕಾಶ ಏನಿದೆ, ಮಾತಾಡಕ್ಕೆ ಬನ್ನಿ ಅಂತ ಕರೆದಿರುವಂಥ ಅವಕಾಶ ಏನಿದೆ, ಇದನ್ನು ಲಾಭ ಮಾಡಿಕೊಳ್ಳುವಂಥ ಪ್ಲಾನ್ನಲ್ಲಿ ರಾಮುಲು ಇದ್ದಾರಾ ಅನ್ನೋದೊಂದು ಚರ್ಚೆ. ಈಗಾಗಲೇ ರೆಡ್ಡಿ ಹಾಗೂ ರಾಮುಲುರನ್ನ ಬುಲಾವ್ ನೀಡಿದ ಹೈಕಮಾಂಡ್. ಸೊ ಈ ಸಂದರ್ಭದಲ್ಲಿ ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ನಾನು ಮತ್ತೊಮ್ಮೆ ಸಕ್ರಿಯರಾಗಿ ಪಕ್ಷವನ್ನು ಕಟ್ಟಬೇಕು ಅಂತ ಅಂದರೆ ನನಗೆ ರಾಜ್ಯಸಭಾ ಸದಸ್ಯತ್ವ ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಡುವಂಥ ಸಾಧ್ಯತೆ ಇದೆ ಅನ್ನುವಂಥ ಚರ್ಚೆ ಇದೀಗ ಜೋರಾಗಿ ನಡೀತಾ ಇದೆ. ಮೊನ್ನೆ ತಾನೇ ಆಂಧ್ರದ ರಾಜ್ಯಸಭೆ ಸದಸ್ಯ ವಿಜಯ್ ಸಾಯಿ ರೆಡ್ಡಿ ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಆಂಧ್ರ ಕೋಟದಡಿ ರಾಜ್ಯಸಭೆಗೆ ಆಯ್ಕೆ ಆಗುವ ರೀತಿಯಲ್ಲಿ ಮನವಿ ಮಾಡಿಕೊಳ್ಬೇಕು ಅನ್ನುವಂಥ ಪ್ಲ್ಯಾನನ್ನು ಏನಾದರೂ ರಾಮುಲು ಹಾಕೊಂಡಿದ್ದಾರಾ? ಅದಕ್ಕೇನೆ ಎಲ್ಲೂ ಹೋಗದೆ, ಯಾರ ಕೈಗೂ ಸಿಗದೆ, ಏನೋ ಮಾತಾಡದೆ ಸುಮ್ಮನಿದ್ದಾರಾ? ಈ ಲೆಕ್ಕಾಚಾರವನ್ನು ರಾಮುಲು ಹಾಕಿದ್ದಾರಾ ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಹುಟ್ಕೊಳ್ತಾಗಿದೆ. ಯಾಕಂದರೆ ರಾಮುಲು ಅವ್ರಿಗೆ ಒಂದಷ್ಟು ಅಸಮಾಧಾನ ಇದೆ. ಎಂಎಲ್ಎ ಎಂಪಿ ಎಲ್ಲ ಸೋತಾಗಿದೆ. ಕೈಯಲ್ಲಿ ಒಂದು ಅಧಿಕಾರ ಅನ್ನೋದು ಬೇಕು. ಸೊ ಹೀಗಿರಬೇಕಾದ್ರೆ ತನ್ನ ವರ್ಚಸ್ಸನ್ನು ಹೇಗೆ ವೃದ್ಧಿಸ್ಕೊಳ್ಬೇಕು, ತನ್ನ ಅನಿವಾರ್ಯತೆಯನ್ನು ಹೇಗೆ ವೃದ್ಧಿಸ್ಕೊಳ್ಬೇಕು ಅನ್ನುವಂಥ ಪ್ಲ್ಯಾನನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ರಾಮುಲು ಅವರ ನಡೆಯ ಮೇಲೆ ಸಹಜವಾಗಿ ಎಲ್ರಿಗೂ ಕುತೂಹಲ ಇದೆ. ಏನು ಅವರ ಮುಂದಿನ ನಡೆ ಏನಾಗಿರಬಹುದು, ಏನು ಸ್ಟೆಪ್ ತೆಗೆದುಕೊಳ್ತಾರೆ ಅಂತ. ಸೊ ಈಗ ನೋಡಿದ್ರೆ ಹೊಸ ವಿಚಾರ, ರಾಜ್ಯಸಭೆಯ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ. ರಾಮುಲು ಲೆಕ್ಕಾಚಾರ ಏನು, ಇದು ವರ್ಕೌಟ್ ಆಗುತ್ತಾ? ಖಂಡಿತವಾಗ್ಲೂ ನಿಂತಿ ಏನು ರಾಮುಲು ಮತ್ತು ರೆಡ್ಡಿ ಅವರು ಏನು ಮುನಿಸ್ಕೊಂಡ್ರು ವಿಚಾರ ಹೊರಗಡೆ ಬಂದಾದ ಮೇಲೆ ರಾಜ್ಯಸಭೆಯ ಸದಸ್ಯರಾಗಬೇಕು, ಆ ಸೀಟ್ ಮೇಲೆ ರಾಮುಲು ಅವರ ಕಣ್ಣಿದೆ ಅನ್ನುವಂಥ ಸುದ್ದಿ ಸಾಕಷ್ಟು ಹರಿದಾಡ್ತಾ ಇದೆ. ಎಂಎಲ್ಎ ಆಯ್ತು, ಎಂಪಿ ಆಯ್ತು, ಎರಡೂ ಕ್ಷೇತ್ರಗಳಲ್ಲಿ ಕೂಡ ನಿಂತ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಕೂಡ ಸೋಲು ಅನುಭವಿಸ್ಬೇಕಾಯ್ತು. ಅದಾದ ಮೇಲೆ ಅವರು ಯಾವುದೇ ರೀತಿಯಾಗಿ ಬಿಜೆಪಿ ಪಕ್ಷದಲ್ಲಿ ಯಾವುದೇ ಹುದ್ದೆ ಕೂಡ ಇಲ್ಲದೆ ಇರೋದ್ರಿಂದಾಗಿ ಮತ್ತೆ ಖಾಲಿ ಇರುವಂತದ್ದು ಕೂಡ ಇದೆ. ಇವರಿಬ್ಬರ ಮುನ್ಸಿ ಏನ್ ಚರ್ಚೆ ಆಯ್ತೋ ಇದರ ಹಿನ್ನೆಲೆ ಲಾಭವನ್ನ ಪಡೆದುಕೊಳ್ಳಿಕ್ಕೆ ರಾಮುಲು ಅವರು ಮುಂದಾದ್ರ ಯತ್ನ ಮಾಡ್ತಾ ಇದ್ರ ಅನ್ನುವಂಥದ್ದು ಕೂಡ ಕೇಳಿ ಬರ್ತದೆ. ಈಗಾಗಲೇ ರೆಡ್ಡಿ ಮತ್ತು ರಾಮುಲು ಅವರು ಮುನ್ಸಿ ಸಾಕಷ್ಟು ತನ್ನಗಾಗಿರುವಂತದ್ದು ಹೈಕಮಾಂಡ್ ಕೂಡ ಇದರಲ್ಲಿ ಭಾಗಿಯಾಗಿ ಇಬ್ಬರಿಗೆ ಪುಲಾವ್ ಕೂಡ ಹೇಳಲಾಗಿದೆ, ಬಂದು ಭೇಟಿ ನೀಡಿ ಅಂತ ಹೇಳಲಾಗಿದೆ. ಆದ್ರೆ ಇದುವರೆಗೂ ಕೂಡ ರಾಮುಲು ಅವರು ಹೋಗಿಲ್ಲ, ಭೇಟಿ ಕೂಡ ನೀಡಿಲ್ಲ, ಹೈಕಮಾಂಡ್ ಜೊತೆಗೆ ಮಾತುಕತೆ ಕೂಡ ಮಾಡಿಲ್ಲ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗಿದೆ. ಈಗಾಗಲೇ ರಾಮುಲು ಅವರು ದೆಹಲಿಯಲ್ಲಿ ಏನ್ ಚುನಾವಣೆ ನಡೀತಾ ಇದೆ, ಚುನಾವಣೆ ಮುಗಿದ ಬಳಿಕ ಮತ್ತೆ ಹೋಗ್ಬಹುದು ಅನ್ನೋದು ಸುದ್ದಿ ಕೂಡ ಇರುವಂತದ್ದು. ಹೈಕಮಾಂಡ್ ಭೇಟಿ ವೇಳೆ ರಾಜ್ಯಸಭೆ ಸದಸ್ಯನಾಗಿ ಆಯ್ಕೆ ಮಾಡುವಂತೆ ರಾಮುಲು ಅವರೇನಾದ್ರು ಮನವಿಯನ್ನ ಮಾಡ್ಕೋಬಹುದು. ಮತ್ತು ಈಗ ಯಾವುದೇ ರೀತಿಯಾಗಿ ಎಂಎಲ್ಎ ಆಗಿರ್ಬೋದು, ಎಂಪಿ ಆಗಿರ್ಬೋದು ಯಾವುದೂ ಕೂಡ ಇಲ್ಲ. ಹೀಗಾಗಿ ಸಾಕಷ್ಟು ಹುದ್ದೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಈಗಾಗಲೇ ಚರ್ಚೆ ಕೂಡ ಆಗ್ತಾ ಇದೆ ಅಂತ ಹೇಳ್ಬೋದು. ಮತ್ತು ರಾಜ್ಯದಲ್ಲಿ ಮತ್ತೊಮ್ಮೆ ಸಕ್ರಿಯಾಗಿ ಈಗಾಗಲೇ ಪಕ್ಷವನ್ನ ಕಟ್ಟಬೇಕಾಗಿದೆ. ಸಾಕಷ್ಟು ಗೊಂದಲಮಯದಲ್ಲಿರುವಂತ ಕಾರ್ಯಕರ್ತರು ಕೂಡ ಇದ್ದಾರೆ. ಇವ್ರನ್ನೆಲ್ಲವನ್ನ ಸರಿದೂಗಿಸಿಕೊಂಡು ಮತ್ತೆ ಮುಂದೆ ಹೋಗ್ಲಿಕ್ಕೆ ರಾಜ್ಯಸಭೆ ಸದಸ್ಯನಾಗಿ ಮಾಡುವಂತೆ ಬೇಡಿಕೆಯನ್ನ ಇಡಬಹುದು ಅನ್ನುವಂಥದ್ದು ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಮೊನ್ನೆ ನಡೆದಂತ ಆಂಧ್ರದ ರಾಜ್ಯಸಭೆ ಏನು ಸದಸ್ಯ ವಾಯ್ಸಾರ್ಪ ಪಕ್ಷ ಏನಿತ್ತು, ಆ ಸಂದರ್ಭದಲ್ಲಿ ವಿಜಯ್ ಸಾಯಿ ರೆಡ್ಡಿ ರಾಜೀನಾಮೆ ಕೂಡ ನೀಡಿರುವಂತದ್ದು ಇದೆ. ಇದರೆಲ್ಲರ ನಡುವೆ 4 ವರ್ಷ ಅವಧಿ ಕೂಡ ಇನ್ನೂ ಬಾಕಿ ಇರೋದ್ರಿಂದಾಗಿ ಅವ್ರಿಗೆ ಈ ಬಾರಿ ಸಿಗ್ಬೋದು ಅನ್ನೋದು ಕೂಡ ಚರ್ಚೆ ಕೂಡ ಆಗ್ತದೆ. ಅದರಂತೆ ಆಂಧ್ರದ ಕೋಟಾದಡಿ ರಾಜ್ಯಸಭೆ ಮಾಡ್ಬೇಕಂತ ಹೇಳ್ಬಿಟ್ಟು ಮನವಿಯನ್ನು ಕೂಡ ಮಾಡಬಹುದು. ಇದನ್ನ ಸೂಕ್ಷ್ಮವಾಗಿ ರಾಜ್ಯ ಮುಖಂಡರ ಮೂಲಕ ಸಂದೇಶವನ್ನ ನೀಡುತ್ತಿದ್ದಾರೆ ಅನ್ನುವಂಥ ಮಾಹಿತಿ ತಿಳಿದು ಬಂದಿದೆ. ಇನ್ನೇನು ದೆಹಲಿಗೆ ಕೂಡ ಭೇಟಿ ನೀಡಿ ಈ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ ಕೂಡ ಇರುವಂತದ್ದು. ಶ್ರೀರಾಮುಲು ಆಪ್ತ ಮೂಲಗಳಿಂದ ಈಗಾಗಲೇ ಸಾಕಷ್ಟು ಇದು ಮಾಹಿತಿ ಕೂಡ ತಿಳಿದು ಬಂದಿದೆ. ನೀತಿ. ಓಕೆ, ಥ್ಯಾಂಕ್ ಯು ಸಿದ್ದು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.